Hello students, welcome to Sankalp Learning Solutions. ಇವತ್ತು ನಾವು NMMS ಎಕ್ಸಾಮ್ ಅದ್ದು ಮ್ಯಾಥ್ ಸೆಕ್ಷನ್ ಅಲ್ಲಿ ಆಡ್ ಒನ್ ಔಟ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಸೂಚನೆಗಳು ಏನಿರುತ್ತೆ ಅಂತ ನೋಡೋಣ. ನೋಡಿ, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ 4 ಸಂಖ್ಯೆಗಳು ಅಥವಾ ಜೋಡಿ ಸಂಖ್ಯೆಗಳ ಗುಂಪುಗಳನ್ನು ಕೊಟ್ಟಿದೆ. ಇವುಗಳಲ್ಲಿ 3 ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತದೆ, ಒಂದು ಮಾತ್ರ ಭಿನ್ನವಾಗಿದೆ. ಭಿನ್ನವಾಗಿರುವುದನ್ನು ಗುರುತಿಸಿ. ಸೊ ಇಲ್ಲಿ 4 ಸಂಖ್ಯೆಗಳಿರುತ್ತೆ ಅಥವಾ ಗ್ರೂಪ್ ಇರುತ್ತೆ. ಅದರಲ್ಲಿ 3 ಒಂದೇ ತರ ರಿಲೇಷನ್ ಅನ್ನು ಹೊಂದಿರುತ್ತೆ, ಒಂದು ಮಾತ್ರ ಆ ರಿಲೇಷನ್ ಅನ್ನು ಜಸ್ಟಿಫೈ ಮಾಡಲ್ಲ. ಸೊ ಅದು ಯಾವ ನಂಬರ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಅದು ಭಿನ್ನವಾಗಿರುವ ಸಂಖ್ಯೆಯಾಗಿರುತ್ತದೆ. ಅದನ್ನ ಆಡ್ ನಂಬರ್ ಅಥವಾ ಆಡ್ ಒನ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಆಡ್ ಒನ್ ಔಟ್ ಅಂತ ನಾವಿಲ್ಲಿ ಹೇಳ್ಬೋದು. ಆಯ್ತಾ? ಹಾಗಾದ್ರೆ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿದೆ ನಮ್ದು ಫಸ್ಟ್ ಪ್ರಶ್ನೆ. 363, 462, 584, 792. ಸೊ ಈ 4 ನಂಬರ್ಗಳಲ್ಲಿ, 4 ಸಂಖ್ಯೆಗಳಲ್ಲಿ ಯಾವ್ದು ನಂಬರು ಆ ಒಂದು ರಿಲೇಷನ್ಗೆ ಜಸ್ಟಿಫೈ ಆಗ್ತಾ ಇಲ್ಲ ಅಂತ ನೋಡೋಣ. ಸೊ ಮಿಕ್ಕಿದ್ 3 ಒಂದೇ ತರ ಇದೆ, ಒಂದು ಮಾತ್ರ ಭಿನ್ನವಾಗಿದೆ. ಓಕೆ, ಸೊ ಫಸ್ಟ್ ನಂಬರ್ ಇಲ್ಲಿ 363 ಇದೆ. ಸೊ 363 ಇದ್ ನೋಡಿ, ಲಾಸ್ಟ್ ಏನ್ ನಂಬರ್ಸ್ ಇದಾವೆ, ಫಸ್ಟ್ ಮತ್ತೆ ಲಾಸ್ಟ್ ನಂಬರ್. ಸೊ 3 ಮತ್ತೆ 3. ಸೊ ಇದನ್ನ ಆಡ್ ಮಾಡಿದಾಗ, ಇದನ್ನ ಸಂಕಲನ ಮಾಡಿದಾಗ, ಸೊ 3 + 3 ಎಷ್ಟಾಗತ್ತೆ? 3 + 3 6 ಆಗತ್ತೆ. ಸೊ ನಮ್ಗೆ ಮಧ್ಯದ ನಂಬರ್ ಬರ್ತಾ ಇದೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯಲ್ಲಿ ನೋಡಿದಾಗ 4 + 2, 4 + 2. ಸೊ 4 + 2 ಎಷ್ಟಾಗತ್ತೆ? 6 ಆಗತ್ತೆ. ಸೊ ಇದು ಕೂಡ ಸರಿಯಾಗಿದೆ. ಥರ್ಡ್ ನಂಬರ್ ನೋಡಿ, 5 + 4. ಸೊ 5 + 4 ಅಂದಾಗ 9 ಆಗ್ಬೇಕಿತ್ತು, ಬಟ್ ಇಲ್ಲಿ 8 ಅಂತ ಕೊಟ್ಟಿದ್ದಾರೆ. ಸೊ ಮೇ ಬಿ ಇದು ಒಂದು ಆಡ್ ಇರ್ಬೋದು, ನೋಡೋಣ. ನೆಕ್ಸ್ಟ್ ನಂಬರ್ ಕೂಡ ಜಸ್ಟಿಫೈ ಮಾಡೋಣ. ಸೊ 7 + 2. ಸೊ 7 + 2 9 ಆಗತ್ತೆ. ಎಸ್. ಸೊ ಇಲ್ಲಿ ಎಲ್ಲಾ ನಂಬರ್ಸ್ ಏನಾಗಿದೆ, ಫಸ್ಟ್ ಮತ್ತೆ ಲಾಸ್ಟ್ ನಂಬರ್ ಅನ್ನ, ಮೊದಲ ಮತ್ತು ಕೊನೆಯ ನಂಬರ್ ಅನ್ನ ಆಡ್ ಮಾಡಿದಾಗ ಮಧ್ಯದ ನಂಬರ್ ಬರ್ತಾ ಇದೆ. ಬಟ್ ಇಲ್ಲಿ ಆಪ್ಷನ್ ಸಿ ಅಲ್ಲಿ ಅದು ನಮ್ಗೆ ಕಾಣಿಸ್ತಾ ಇಲ್ಲ. ಸೊ 5 + 4 9 ಆಗತ್ತೆ, ಬಟ್ ಅಲ್ಲಿ 8 ಅಂತ ಇದೆ. ಹಾಗಾಗಿ ಭಿನ್ನವಾಗಿರುವ ಸಂಖ್ಯೆ ಅಥವಾ ಆಡ್ ನಂಬರ್ ಈಸ್ 584 ಇನ್ ದಿಸ್ ಗ್ರೂಪ್. ಮುಂದಿನ ಪ್ರಶ್ನೆ 7, 13, 21, 29. ಸೊ ಇದ್ರಲ್ಲಿ ಏನ್ ರಿಲೇಷನ್ ಇದೆ ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ನೋಡಿ. ಸೊ ಫಸ್ಟ್ ನಂಬರ್ ನೋಡಿ, ಇಟ್ ಇಸ್ 7. ಸೊ ಇಲ್ಲಿ ನಾನೊಂದು ನಂಬರ್ ತಗೊಳ್ತೀನಿ, 3 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 3 ಸ್ಕ್ವೇರ್ ಮಾಡಿ. ಸೊ 3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗತ್ತೆ? 3 ಸ್ಕ್ವೇರ್ ಇಸ್ ಹೌ ಮಚ್? 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 9. ಸೊ 3 ಸ್ಕ್ವೇರ್ 9 ಆಗತ್ತೆ. ಹೌದಾ? 9 + 1 ಮಾಡಿ. 9 + 1 ಎಷ್ಟಾಗತ್ತೆ? 10 ಆಗತ್ತೆ. -3 ಮಾಡಿ. ಸೊ 3 ಸ್ಕ್ವೇರ್ ಇಸ್ 9, 9 + 1 ಇಸ್ 10, 10 - 3 ಇಸ್ 7. ಅದೇ ರೀತಿಯಾಗಿ ಬಿ ನಂಬರ್ ಅಲ್ಲಿ 5 ಸ್ಕ್ವೇರ್ ಮಾಡಿ. 5 ಸ್ಕ್ವೇರ್ ಇಸ್ 25. ನೆಕ್ಸ್ಟ್ ಏನ್ ಮಾಡಿದೀವಿ? ಫಸ್ಟ್ ನಂಬರ್ ಅಲ್ಲಿ +1 ಮಾಡಿದೀವಿ. 25 + 1. ಸೊ 25 + 1 ಇಸ್ 26. 26 - 5. ಸೊ 26 - 5 ಎಷ್ಟಾಗತ್ತೆ? 26 - 5 ಮಾಡಿದಾಗ, ಸೊ ಇಲ್ಲಿ 3, 5. ಓಕೆ, ಸೊ ಇಲ್ಲಿ 5 ತಗೊಳ್ಳೋದು ಬೇಡ, 4 ತಗೊಂಡ್ ನೋಡೋಣ. ಇದು 4 ಸ್ಕ್ವೇರ್ ಮಾಡಿ. ಸೊ 4 ಸ್ಕ್ವೇರ್ 16 ಆಯ್ತು. 16 + 1 17 ಆಗತ್ತೆ. 17 - 5 13 ಆಗತ್ತೆ. ಎಸ್. ಸೊ 13 ನಮ್ಗೆ ಕೊಡ್ತಾ ಇದೆ. ಸೊ 4 ಸ್ಕ್ವೇರ್ 16 ಆಯ್ತು. 16ಗೆ 1 ಆಡ್ ಮಾಡಿದಾಗ 17 ಆಯ್ತು. 17ಗೆ -4 ಮಾಡಿದಾಗ ನಮ್ಗೆ 13 ಕೊಡ್ತಾ ಇದೆ. ಸೊ ಫಸ್ಟ್ ನಂಬರ್ ಅಲ್ಲಿ ಯಾವ ನಂಬರ್ ಅನ್ನ ಸ್ಕ್ವೇರ್ ಮಾಡಿದೀವಿ, ಅದೇ ನಂಬರ್ ಅನ್ನ ಅಲ್ಲಿ ನೀವು ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಯಾವ ನಂಬರ್ ಅನ್ನು ಸ್ಕ್ವೇರ್ ಮಾಡಿದೀರಾ ಅದೇ ನಂಬರ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ, +1 ಮಾಡಿ. ಸೊ ಇಲ್ಲಿ ಬಿ ಅಲ್ಲಿ ಕೂಡ 4 ಸ್ಕ್ವೇರ್ ಮಾಡಿ 1 ಆಡ್ ಮಾಡಿ, ಯಾವ ನಂಬರ್ ಅನ್ನು ಸ್ಕ್ವೇರ್ ಮಾಡಿದ್ರೆ ಅದನ್ನೇ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ 13 ಬರುತ್ತೆ. ಈಗ ಸಿ ಆಪ್ಷನ್ಗೆ ಗೋ ವಿತ್ ದಿಸ್. ಸೊ 5 ಸ್ಕ್ವೇರ್ + 1, 25 + 1 ಇಸ್ 26. 26 ಅಲ್ಲಿ 5 ತೆಗೆದಾಗ, ಸೊ 26 ಅಲ್ಲಿ 5 ತೆಗೆದ್ರೆ 21 ಉಳಿಯುತ್ತೆ. ಇದು ಸರಿಯಾಗಿದೆ. ಬಟ್ 29 ನೋಡಿ ಸ್ಟೂಡೆಂಟ್ಸ್. ಸೊ ಫಸ್ಟ್ ನಾವು 3 ತಗೊಂಡ್ವಿ, 4 ತಗೊಂಡ್ವಿ, 5 ತಗೊಂಡ್ವಿ, ಈಗ 6 ತಗೊಳ್ಳೋಣ. ಸೊ 6 ಸ್ಕ್ವೇರ್ 36. 36ಗೆ 1 ಹಾಕಿದ್ರೆ
37 ಆಗತ್ತೆ. 37 ಅಲ್ಲಿ 6 ತೆಗೆದ್ರೆ 32 ಅಂತ ಬರ್ಬೇಕಿತ್ತು, ಬಟ್ ಇಲ್ಲಿ 29 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಆಡ್ ನಂಬರ್ ಯಾವ್ದಾಗತ್ತೆ? 29 ಆಗತ್ತೆ. ಸೊ ಫಸ್ಟ್ ಮೂರು ಒಂದ್ ಸೀಕ್ವೆನ್ಸ್ ಅನ್ನು ಫಾಲೋ ಮಾಡ್ತಾ ಇದೆ. ಒಂದ್ ನಂಬರ್ ಅನ್ನ ಸ್ಕ್ವೇರ್ ಮಾಡಿ ಅದಕ್ಕೆ 1 ಆಡ್ ಮಾಡಿ ಅದಕ್ಕೆ ಮೈನಸ್ ಅದೇ ನಂಬರ್ ಅನ್ನ ತೆಗೆದಾಗ ಮಾಡಿದಾಗ ನಮ್ಗೆ ಅಲ್ಲಿ ABC ಆಪ್ಷನ್ ಬಂತು, ಬಟ್ D ಆಪ್ಷನ್ ಅದರಿಂದ ನಮ್ಗೆ ಸಿಗ್ತಾ ಇಲ್ಲ. ಹಾಗಾಗಿ ಆಡ್ ನಂಬರ್ D ಆಗತ್ತೆ. ನೆಕ್ಸ್ಟ್ 3782 4591 5726 6950. ಸೊ ಈ ನಂಬರ್ ಅಲ್ಲಿ ಏನಿರ್ಬೋದು? ಈ ನಂಬರ್ ಅನ್ನ ನಾವೇನ್ ಮಾಡೋಣ? ಆಡ್ ಮಾಡಿ ನೋಡೋಣ. ಓಕೆ, ಸೊ ಇಲ್ಲೇನ್ ನಂಬರ್ಸ್ ಇದಾವೆ, ಇದನ್ನ ಆಡ್ ಮಾಡೋಣ. 3 + 7 + 8 + 2 3 + 7 3 + 7 + 8 + 2 8 + 2 10 ಆಗತ್ತೆ. 10 + 7 17 17 + 3 20 17 + 3 is 20. ಸೊ ಅದೇ ರೀತಿಯಾಗಿ ಎರಡನೇ ನಂಬರ್ ಅಲ್ಲಿ 5 4 9 9 9 18 18 1 19 ಇಲ್ಲಿ 20 ಬಂತು, ಇಲ್ಲಿ 19 ಬಂದಿದೆ. ನೆಕ್ಸ್ಟ್ ನಂಬರ್ ಅಲ್ಲಿ ನೋಡೋಣ ಎಷ್ಟು ಬರುತ್ತೆ ಅಂತ. 5 + 7 ಸೊ 7 + 5 12 ಆಯ್ತು. 12 13 14 14 ಕಾರ್ ಸೇರಿಸಿದಾಗ 20 ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 6 + 9 9 + 6 is 15 15 + 5 is 20. ಓಕೆ, ಸೊ ಇಲ್ಲಿ ನೀವು ಆಡ್ ಮಾಡಿ ನೋಡಿದಾಗ 1 ಮತ್ತೆ 3 ಮತ್ತೆ 4ನೇ ಆಪ್ಷನ್ ACD ಆಪ್ಷನ್ ಅಲ್ಲಿ ನಮ್ಗೆ ಆಡ್ ಮಾಡಿದಾಗ 20 ಅಂತ ಬಂತು, ಬಟ್ ಆಪ್ಷನ್ B ಅಲ್ಲಿ 19 ಅಂತ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಆಡ್ ನಂಬರ್ ಯಾವ್ದಾಗುತ್ತೆ ಸ್ಟೂಡೆಂಟ್ಸ್? ಇಲ್ಲಿ ಆಡ್ 1 is your ಆಪ್ಷನ್ B. ಯಾಕಂದ್ರೆ ಬಾಕಿ ಎಲ್ಲ ನಂಬರ್ ಅನ್ನ ಸೇರಿಸಿದಾಗ ನಮ್ಗೆ 20 ಬರ್ತಾ ಇದೆ, ಆದ್ರೆ ಆಪ್ಷನ್ B ಅನ್ನ ಕೂಡಿಸಿದಾಗ ನಮ್ಗೆ 19 ಸಿಗ್ತಾ ಇದೆ. ನೆಕ್ಸ್ಟ್ 1 3 3 13 5 30 ಅಂಡ್ ಫೋರ್ತ್ ಆಪ್ಷನ್ is 7 57. ಸೊ ಇಲ್ಲಿ ಯಾವ್ದು ಆಡ್ ನಂಬರ್ ಇದೆ ಅಂತ ಚೆಕ್ ಮಾಡೋಣ, ಅಂಡ್ ಅಲ್ಲಿ ಏನ್ ರೂಲ್ ಅಪ್ಲೈ ಆಗ್ತಾ ಇದೆ ಅಂತ ಕೂಡ ನಾವಿಲ್ಲಿ ನೋಡೋಣ. ಸೊ ಕ್ವಶನ್ ನಂಬರ್ 4 ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ನಾನೀಗ ಏನ್ ಮಾಡ್ತೀನಿ, ದ ಫಸ್ಟ್ 1 3. ಸೊ 1 3 ದಲ್ಲಿ 1 ಅನ್ನ ಕ್ಯೂಬ್ ಮಾಡಿ ಅದಕ್ಕೆ +1 ಮಾಡಿ +1 ಮಾಡ್ತೀನಿ. ಸೊ 1 ಕ್ಯೂಬ್ is 1 +1 +1 is ಅಂದ್ರೆ 3 ಆಗತ್ತೆ. ಸೊ ನಮ್ಗೆ ಸೆಕೆಂಡ್ ನಂಬರ್ ಸಿಕ್ತಿಲ್ಲಿ. ಸೊ ಅದೇ ರೀತಿಯಾಗಿ ಈ ನಂಬರಿಗೆ ನೋಡಿ, ಈ ನಂಬರಿಗೆ 3 ಸ್ಕ್ವೇರ್ ಮಾಡಿ +1 ಮಾಡಿ ಮತ್ತೆ +3 ಮಾಡಿ +1 ಮಾಡಿ. ಸೊ ನಾನೀಗ ಏನ್ ಮಾಡ್ತಾ ಇದ್ದೀನಿ, 3 ಸ್ಕ್ವೇರ್ ಅಂದ್ರೆ 9 ಆಗತ್ತೆ. 9ಗೆ 1 ಸೇರಿಸಿದಾಗ 10 ಆಯ್ತು, 10ಗೆ 3 ಸೇರಿಸಿದಾಗ 13 ಆಯ್ತು. ಎಸ್, ಇದು ರಿಲೇಷನ್ ಜಸ್ಟಿಫೈ ಮಾಡ್ತಾ ಇದೆ. ಅದೇ ರೀತಿಯಾಗಿ ಆಪ್ಷನ್ C ಅಲ್ಲಿ ನೋಡೋಣ. 5 ಸ್ಕ್ವೇರ್ is 25 25 + 5 is 30 +1 ಅಂದ್ರೆ 31 ಬರ್ಬೇಕಿತ್ತು, ಬಟ್ 30 ಅಂತ ಇದೆ. ನೋಡೋಣ ಆಪ್ಷನ್ D ಅಲ್ಲಿ ಕರೆಕ್ಟ್ ಆಗತ್ತಾ ಇಲ್ಲ ಅಂತ. 7 ಸ್ಕ್ವೇರ್ is 7 49 +7. ಸೊ 49ಕ್ಕೆ 7ಅನ್ನ ಸೇರಿಸಿದಾಗ ದಟ್ ಇಸ್ 56 ಆಗತ್ತೆ. +1 ಮಾಡಿದಾಗ 57 ಆಗತ್ತೆ. ಸೊ ಇಲ್ಲಿ ABD ಒಂದು ರೂಲ್ ಅನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದಾವೆ. ಏನಂತ ಅಂದ್ರೆ n ಅದೇ ನಂಬರ್ದು ಸ್ಕ್ವೇರ್ ಪ್ಲಸ್ ಸೇಮ್ ನಂಬರ್ +1. ಹೌದಾ? ಸೊ n ಅಂದ್ರೆ ಫಸ್ಟ್ ಕ್ವಶನ್ ಅಲ್ಲಿ 1 ಆಯ್ತು. ಸೊ n ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ +1 +1. ಸೊ 3 ಅಂತ ಕೊಡ್ತು. ಇನ್ ದ ಸೆಕೆಂಡ್ ಆಪ್ಷನ್ n is your 3, ಅದ್ರ ಸ್ಕ್ವೇರ್ +3 +1 ಮಾಡಿದಾಗ 13 ಬಂತು. ಬಟ್ ಇಲ್ಲಿ ಆಪ್ಷನ್ C ಅಲ್ಲಿ 31 ಬರ್ಬೇಕಿತ್ತು, ಬಟ್ ಅಲ್ಲಿ 30 ಅಂತ ಇದೆ. ಹಾಗಾಗಿ ಆಡ್ ನಂಬರ್ ಇಸ್ ದಟ್ ಇಸ್ ಆಪ್ಷನ್ C 5 30. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ಈ ಕ್ವಶನ್ ಅಲ್ಲಿ ನೋಡಿ ಸ್ಟೂಡೆಂಟ್ಸ್, 5 7 8 7 5. ಫಸ್ಟ್ ಆಪ್ಷನ್ ಇಸ್ 5 7 8 7 5. ಸೊ ನೀವು 5 7 8 7 5 ನ ಈ ಕಡೆಯಿಂದ ಓದಿದ್ರು 5 7 8 7 5 ಇದೆ, ಈ ಕಡೆಯಿಂದ ಓದಿದ್ರು 5 7 8 7 5 ಅಂತ ಇದೆ. ಈ ನಂಬರ್ ನೋಡಿ 7 3 5 7 3. ಸೊ ಈ ಕಡೆಯಿಂದ ಓದಿದಾಗ ಇದು 7 ಇಂದ ಸ್ಟಾರ್ಟ್ ಆಯ್ತು, ಬಟ್ ಈ ಕಡೆಯಿಂದ 3 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು
ಫಸ್ಟ್ ನಂಬರ್ ತರ ಇಲ್ಲ. ಸೊ ಸೆಕೆಂಡ್ ಥರ್ಡ್ ಅಲ್ಲಿ 8648 ಈ ಕಡೆಯಿಂದ ಹೋದ್ರು ಕೂಡ 8648. ಈ ಕಡೆಯಿಂದ ನೋಡಿ ಲಾಸ್ಟ್ ಆಪ್ಷನ್ 94149. So ACD are the palindrome numbers. These are the palindrome numbers. But B option ಅದು palindrome number ಅಲ್ಲ. ಅಂದ್ರೆ palindrome number ಅಂದ್ರೆ ರೈಟ್ ಸೈಡ್ ಇಂದ ಹೋದ್ರುನು ಲೆಫ್ಟ್ ಸೈಡ್ ಇಂದ ಹೋದ್ರುನು ಸೇಮ್ ನಂಬರೇ ಬರುತ್ತೆ. ಬಟ್ ಬಿ ಆಪ್ಷನ್ ಅಲ್ಲಿ ಅದು ಜಸ್ಟಿಫೈ ಆಗ್ತಾ ಇಲ್ಲ. ಸೊ ಬಿ ಇಸ್ ದಿ ರಾಂಗ್ ನಂಬರ್ ಹಿಯರ್. ಯಾಕಂತಂದ್ರೆ ಅದು palindrome ನಂಬರ್ ಅಲ್ಲ. ನೆಕ್ಸ್ಟ್ 1,2,5, 2,3,17, 3,4,42, 4,5,89. ಓಕೆ, ಸೊ ಇಲ್ಲೇನ್ ರೂಲ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇದ್ರಲ್ಲಿ ನೋಡಿ, ಸೊ ಹಿಯರ್ ವಾಟ್ ಎವರ್ ದ ನಂಬರ್ ಇಸ್ ದೇರ್, that is 1 cube plus 2 square ಮಾಡಿ ಏನ್ ಬರುತ್ತೆ ನೋಡಿ. 1 cube is 1, 2 square is 4. So 4 plus 1 is 5. ನಾನೇನ್ ಮಾಡಿದೆ, ಫಸ್ಟ್ ನಂಬರ್ ಅನ್ನ ಕ್ಯೂಬ್ ತಗೊಂಡಿದ್ದೀನಿ, ಸೆಕೆಂಡ್ ನಂಬರ್ ಸ್ಕ್ವೇರ್ ಮಾಡಿದಾಗ ನನಗೆ ಥರ್ಡ್ ನಂಬರ್ ಸಿಗ್ತಾ ಇದೆ 5 ಅನ್ನೋದು. ಅದೇ ರೀತಿಯಾಗಿ ಇಲ್ಲಿ ನೋಡಿ, 2 ಕ್ಯೂಬ್ 2 ಎಳೆ 4, 4 ಎಳೆ 8, 8 ಪ್ಲಸ್ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ಅಂದ್ರೆ 9 ಆಗತ್ತೆ. ಇದು ಎರಡು ಆಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 8, 16, 17 ಬಂತು. ಸೊ ವಿಚ್ ಇಸ್ ಗಿವಿಂಗ್ ಮಿ ದ ಥರ್ಡ್ ನಂಬರ್. ಆಪ್ಷನ್ ಸಿ ಅಲ್ಲಿ ನೋಡಿ, 3 ಕ್ಯೂಬ್ ಪ್ಲಸ್ 4 ಸ್ಕ್ವೇರ್. ಸೊ 3 ಕ್ಯೂಬ್ 3 3 9, 9 3 27 ಪ್ಲಸ್ 4 4 16. ಇದು ನನಗೆ ಇದು ಮೂರನೇ ನಂಬರ್ ಕೊಡ್ತಾ ಇದೆಯಾ? 6 6 12 1 13, 2 1 3 1 4, 43 ಬರ್ಬೇಕಿತ್ತು, ಬಟ್ ಇಲ್ಲಿ 42 ಅಂತ ಇದೆ. ನೆಕ್ಸ್ಟ್ ನೋಡೋಣ ಲಾಸ್ಟ್ ಕೊಡ್ತಾ ಇದೆಯಾ ಅಂತ. 4 ಕ್ಯೂಬ್ ಪ್ಲಸ್ 5 ಸ್ಕ್ವೇರ್. ಸೊ 4 ಕ್ಯೂಬ್ ಎಷ್ಟಾಗತ್ತೆ? 4 4 16, 16 4 64 ಪ್ಲಸ್ 5 5 25. ಸೊ 64 25 ಸೇರಿಸಿದಾಗ 5 4 9, 6 7 8. ಸೊ ದಟ್ ಇಸ್ 89. ಎಸ್, ಸೊ ಇದು ಸರಿಯಾಗಿದೆ. ಸೊ ಇದೇನ್ ರೂಲ್ ತಗೊಳ್ತಾ ಇದೆ ಇಲ್ಲಿ, ದಟ್ ಇಸ್ n1 ಕ್ಯೂಬ್ ಪ್ಲಸ್ n2 ಸ್ಕ್ವೇರ್ ಮಾಡಿದಾಗ ನಮ್ಗೆ ಥರ್ಡ್ ನಂಬರ್ n3 ಸಿಗ್ತಾ ಇದೆ. ಸೊ ಫಸ್ಟ್ ನಂಬರ್ ಕ್ಯೂಬ್ ಮಾಡಿದೀವಿ, ಸೆಕೆಂಡ್ ನಂಬರ್ ಸ್ಕ್ವೇರ್ ಮಾಡಿದೀವಿ, ನಮ್ಗೆ ಥರ್ಡ್ ನಂಬರ್ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಸೊ ಇನ್ ದಿಸ್ ನೆಕ್ಸ್ಟ್ ನಂಬರ್ ನಿಮ್ದು ನ್ಯೂಮರೇಟರ್. ಸೊ ಛೇದ ಮತ್ತೆ ಅಂಶದಲ್ಲಿ ಏನ್ ನೋಡ್ತಾ ಇದ್ದೀವಿ, ಒಂದ್ರಲ್ಲಿ ನಂಬರ್ ಅನ್ನ ನೋಡ್ತಾ ಇದೀವಿ, ಮತ್ತೊಂದ್ರಲ್ಲಿ ಲೆಟರ್ಸ್ ಅನ್ನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಏನ್ ರಿಲೇಷನ್ ಇರ್ಬೋದು? ಸೊ ಈ ರಿಲೇಷನ್ ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ABCDEFGHIJK ಸಾಕನ್ಸುತ್ತೆ. ಬಿಕಾಸ್ ಆಫ್ಟರ್ ಐ ನಮ್ದೇನ್ ಮತ್ತೆ ಯಾವುದು ನೆಕ್ಸ್ಟ್ ಲೆಟರ್ ಏನಿಲ್ಲ, ಹಾಗಾಗಿ ಕೆ ವರೆಗೆ ಬರ್ಕೊಂಡಿದೀನಿ, ಸಾಕು. ಇದಕ್ಕೆ ನೇಮಿಂಗ್ ಮಾಡೋಣ. 1 2 3 4 5 6 7 8 9 10 11 ಅಂತ. ಓಕೆ, ಸೊ ಈಗ ನೋಡಿ 17 ಇದೆ. 17 ಡಿವೈಡೆಡ್ ಬೈ ಜಿ ಎ ಅಂತ ಇದೆ, ಹೌದಾ? ಈಗ ನೋಡಿ, ಎಗೆ ಎಷ್ಟು ನಂಬರ್ ಬರುತ್ತೆ? 1 ನಂಬರ್ ಬರುತ್ತೆ. ಸೊ ಹಾಗಾಗಿ ಎಗ್ 1 ನಂಬರ್, ಇದು ಕ್ರಾಸ್ ಸರಿಯಾಗಿದೆ. ಜಿಗೆ 7 ನಂಬರ್ ಬರ್ತಾ ಇದೆಯಾ? ಎಸ್, ಜಿ ಈಸ್ 7th ನಂಬರ್, ಹೌದಾ? ಸೊ ಇದು 17 ಬೈ ಜಿ ಎ ಇಸ್ ನಥಿಂಗ್ ಬಟ್ ಇದ್ರದ್ದೇನ್ ನಂಬರ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆ, ಅದನ್ನ ಅವ್ರು ತಗೊಂಡಿದ್ದಾರೆ. ಸಿಮಿಲರ್ಲಿ 29 IB. So 29 IB. So B is the second letter. Yes, 9th letter ಏನಿದೆ ನೋಡಿ, I ಇದೆ. ಸೊ ಇದು ಕೂಡ ಸರಿಯಾಗಿದೆ. 73 CG. ಸೊ C is the third number. C ಥರ್ಡ್ ಅಲ್ಲಿ ಬರ್ತಾ ಇದೆ, ಸರಿಯಾಗಿದೆ. G ಎಷ್ಟು ಬರುತ್ತೆ? 7 ಬರುತ್ತೆ, ಇದು ಕೂಡ ಸರಿಯಾಗಿದೆ. ಸೊ ಲಾಸ್ಟ್ ಅಲ್ಲಿ ನೋಡೋಣ, ಇದು ಸರಿ ಇಲ್ಲ ಅಂದ್ರೆ ನಮ್ದು ಗೆಸ್ ಕರೆಕ್ಟ್ ಆಗಿದೆ. ದಿಸ್ ಇಸ್ ಡಿ, ದಿಸ್ ಇಸ್ ಎಫ್.
ಸೊ ಫೋರ್ತ್ ಲೆಟರ್ ಇಸ್ ಡಿ. ಎಸ್, ಫೋರ್ತ್ ಲೆಟರ್ ಇಸ್ ಡಿ. ಫಿಫ್ತ್ ಲೆಟರ್ ಏನ್ ಬರುತ್ತೆ? ಫಿಫ್ತ್ ಲೆಟರ್ ಇ ಬರುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎಫ್ ಕೊಟ್ಟಿದ್ದಾರೆ. ಹಾಗಾಗಿ ಬಾಕಿ ಎಲ್ಲ ಇಲ್ಲಿ ಲೆಟರ್ ಮತ್ತೆ ಆ ನಂಬರು ಕ್ರಾಸ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಡಿ ಆಪ್ಷನ್ ಅಲ್ಲಿ ಅದು ಸರಿಯಾಗಿಲ್ಲ. ಸೊ ಇಲ್ಲಿ ಆಡ್ ನಂಬರ್ ಇಸ್ ಆಪ್ಷನ್ ಡಿ. ಆಡ್ ನಂಬರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. 50,168, 52,142, 54,126, 58,184. ಸೊ ಇದರಲ್ಲಿ ಏನ್ ರಿಲೇಷನ್ ಇದೆ ಅಂತ ನೋಡೋಣ ಈ ನಂಬರ್ಸ್ ಅಲ್ಲಿ. ಸೊ ಫಸ್ಟ್ ಒನ್ ಇಸ್ 50,168. ಸೊ 50,168 ಇದನ್ನ ಆಡ್ ಮಾಡೋಣ. 50 ಅನ್ನ ಆಡ್ ಮಾಡಿದಾಗ ಸೊ 5 ಪ್ಲಸ್ 0 ಎಷ್ಟು ಕೊಡುತ್ತೆ? ನನಗೆ 5 ಕೊಡ್ತಾ ಇದೆ. 168 ಅನ್ನ ಆಡ್ ಮಾಡೋಣ. 1 ಪ್ಲಸ್ 6 ಪ್ಲಸ್ 8. ಸೊ 1 ಪ್ಲಸ್ 6 ಪ್ಲಸ್ 8 ಅನ್ನ ಆಡ್ ಮಾಡಿದಾಗ 8 1 9, 9 6 15 ಅಂತ ಬರುತ್ತೆ. 9 6 8 1 9, 9 6ಗೆ ಆಡ್ ಮಾಡಿದಾಗ 15 ಅಂತ ಬರುತ್ತೆ. ಎಸ್. ಸೊ ನೆಕ್ಸ್ಟ್ ನೋಡೋಣ. 5 ಪ್ಲಸ್ 2 ಮತ್ತೆ ಏನಾದ್ರು ರಿಲೇಷನ್ ಡೆವಲಪ್ ಮಾಡ್ಬೇಕಾ ಅಂತ ಚೆಕ್ ಮಾಡೋಣ. 5 ಪ್ಲಸ್ 2 7 ಅಂತ ಬಂತು. 1 ಪ್ಲಸ್ 4 ಪ್ಲಸ್ 2 ಸೊ 4 5 6 7. ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. 5 ಪ್ಲಸ್ 4 5 4 9. 1 ಪ್ಲಸ್ 2 ಪ್ಲಸ್ 6 ಸೊ 2 1 3 6 3 9 ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಡಿ ಅಲ್ಲಿ ನೋಡಿ 5 ಪ್ಲಸ್ 8. ಸೊ 8ಕ್ಕೆ 5 ಸೇರಿಸಿದಾಗ 13 ಅಂತ ಬರುತ್ತೆ. 1 ಪ್ಲಸ್ 8 ಪ್ಲಸ್ 4 ಎಷ್ಟು ಬರುತ್ತೆ ನೋಡಿ? 8 4 12, 12ಕ್ಕೆ 1 ಸೇರಿಸಿದಾಗ 13. ಎಸ್. ಸೊ ಫಸ್ಟ್ ನಂಬರ್ ಎಡಿಷನ್ ಮತ್ತೆ ಸೆಕೆಂಡ್ ನಂಬರ್ ಎಡಿಷನ್ ನಮ್ಗೆ ಸೇಮ್ ನಂಬರ್ ಕೊಡ್ತಾ ಇದೆ. ಬಟ್ ಆಪ್ಷನ್ ಎ ದಲ್ಲಿ ಒಂದು 5 ಕೊಡ್ತಾ ಇದೆ, ಒಂದು 15 ಕೊಡ್ತಾ ಇದೆ. ಹಾಗಾಗಿ ಆಡ್ ನಂಬರ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? ಆಡ್ ನಂಬರು 50,168. ದಟ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ 324,24, 123,6, 314,14, 706,0. ಸೊ ಇದ್ರಲ್ಲಿ ಏನ್ ರಿಲೇಷನ್ ಇದೆ ಅಂತ ನಾವೀಗ ಕಂಡುಹಿಡಿಯೋಣ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 ಇಂಟು 2 ಇಂಟು 4. 3 ಇಂಟು 2 ಇಂಟು 4. 3 ಎಳ್ಳೆ 6, 6 4 24. ಸೊ ಅದು ನಮಗೆ ಸೆಕೆಂಡ್ ನಂಬರ್ ಇದೆ. ಅದೇ ರೀತಿಯಾಗಿ 1 ಇಂಟು 2 ಇಂಟು 3 ಮಾಡಿ. 1 2 2, 2 3 6. ಸೊ 6 ದಟ್ ಇಸ್ ನಥಿಂಗ್ ಬಟ್ ಯುವರ್ ಸೆಕೆಂಡ್ ನಂಬರ್. ಸಿಮಿಲರ್ಲಿ ಇಲ್ಲಿ ನೋಡಿ 3 ಇಂಟು 1 3, 3 4 ದಟ್ ಇಸ್ 3 1 3, 3 4 12. ಸೊ ಇಲ್ಲಿ 12 ಬರ್ಬೇಕಿತ್ತು, ಬಟ್ ಅಲ್ಲಿ 14 ಅಂತ ಇದೆ. ಇಲ್ಲಿ ನೋಡೋಣ. 7 ಇಂಟು 0 ಇಂಟು 6 ಮಾಡೋಣ. ಸೊ ಏನೇ ನಂಬರಿಗೆ 0 ಇಂದ ಮಲ್ಟಿಪ್ಲೈ ಮಾಡಿದಾಗ 0 ಬರುತ್ತೆ. ಸೊ ಹಾಗಾಗಿ ಅದು ಸರಿಯಾಗಿದೆ. ಸೊ ಇಲ್ಲಿ ಏನ್ ನಾವು ಅಪ್ಲೈ ಮಾಡಿದ್ವಿ? ದಟ್ ಈಸ್ ಫಸ್ಟ್ ನಂಬರ್ ಅನ್ನ ಎಲ್ಲ ಇಂಡಿವಿಜುವಲ್ ನಂಬರ್ಸ್ ಒಂದೊಂದೇ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮ್ಗೆ ಸೆಕೆಂಡ್ ನಂಬರ್ ಸಿಕ್ತು. ಬಟ್ ಸಿ ಅಲ್ಲಿ 12 ಇರ್ಬೇಕಿತ್ತು, 14 ಇದೆ. ಹಾಗಾಗಿ ರಾಂಗ್ ನಂಬರ್ ಅಥವಾ ಆಡ್ ಒನ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. So in the next question we have 542, 725, 761, 835. So ಇದ್ರಲ್ಲಿ ಏನಿದೆ ಅಂತ ನೋಡೋಣ. 5 minus 4. So first two number ಅನ್ನ subtract ಮಾಡಿದಾಗ ಏನ್ ಬರುತ್ತೆ? 5 minus 4 is 1. ನೆಕ್ಸ್ಟ್ ನೋಡಿ 7 minus 2. ಸೊ 7 ಅಲ್ಲಿ 7 ಅಲ್ಲಿ 2 ತೆಗೆದಾಗ 5 ಅಂತ ಬಂತು. ಸಿಮಿಲರ್ಲಿ ನೆಕ್ಸ್ಟ್ ಒನ್ 7 minus 1. 7 ಅಲ್ಲಿ 1 ನಂಬರ್ ಅನ್ನ ಕಳೆದಾಗ 7 minus 6. ಸೊ 7 minus 6 ಫಸ್ಟ್ ಟು ನಂಬರ್ ಸಬ್ಸ್ಟ್ರಾಕ್ಷನ್. 7 minus 6 ಮಾಡಿದಾಗ ಎಷ್ಟು ಬರ್ತಾ ಇದೆ? 7 ಅಲ್ಲಿ 6 ಅನ್ನು ತೆಗೆದಾಗ 1 ಬರುತ್ತೆ. 8 minus 3. 8 ಅಲ್ಲಿ 5 ತೆಗೆದಾಗ 8 ಅಲ್ಲಿ 3 ತೆಗೆದಾಗ 5 ಅಂತ ಬಂತು. ಸೊ ಇಲ್ಲಿ ಏನಿದೆ? ಫಸ್ಟ್ ಟೂ ನಂಬರ್ಸ್ ಡಿಫ್ರೆನ್ಸ್ ತಗೊಂಡಾಗ ನಮ್ಗೆ ಥರ್ಡ್ ನಂಬರ್ ಸಿಗ್ತಾ ಇದೆ. ಬಟ್ ಆಪ್ಷನ್ ಎ ಅಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ. ಅಲ್ಲಿ ಲಾಸ್ಟ್ ನಂಬರ್ 1 ಇರ್ಬೇಕಿತ್ತು, 2 ಅಂತ ಇದೆ. ಹಾಗಾಗಿ ಆಡ್ ನಂಬರ್ ಇಸ್ ಆಪ್ಷನ್ ಎ. So the next one,
It is 124, 215, 342, 513. ಸೊ ಇಲ್ಲೇನ್ ಲಾಜಿಕ್ ಇದೆ ಅಂತ ನೋಡೋಣ. ದಟ್ ಇಸ್ ಫಸ್ಟ್ ನಂಬರ್ದು ಘನ ಸಂಖ್ಯೆಗಳನ್ನ ಕನ್ಸಿಡರ್ ಮಾಡೋಣ. ಸೊ 5 ಕ್ಯೂಬ್ ಮೈನಸ್ 1. ಸೊ 5 ಕ್ಯೂಬ್ 125 ಮೈನಸ್ 1 124 ಆಗತ್ತೆ. ನೆಕ್ಸ್ಟ್ 6 ಕ್ಯೂಬ್ ಮೈನಸ್ 1. ಸೊ 6 ಕ್ಯೂಬ್ ಮೈನಸ್ 1 ಇದೆಯಾ ನೋಡಿ, ಇದು 6 36, 36 6 36, 6 3 18, 19 20 21, 216, 216 1 ತೆಗೆದ್ರೆ 215 ಆಗತ್ತೆ. ಸರಿಯಾಗಿದೆ. ನೆಕ್ಸ್ಟ್ 7 ಕ್ಯೂಬ್ ಮೈನಸ್ 1. ಸೊ 7 ಕ್ಯೂಬ್ 7 7 49, 49 7 ಎಷ್ಟು ಬರುತ್ತೆ ನೋಡಿ, 7 63, 28 ಪ್ಲಸ್ 6, 28ಕ್ಕೆ 6 ಸೇರಿಸಿದಾಗ ದಟ್ ಇಸ್ 343 ಮೈನಸ್ 1 342. ಸರಿಯಾಗಿದೆ. ಸೊ ದ ಲಾಸ್ಟ್ ನಂಬರ್ ಅಲ್ಲಿ ನೀವು 8 ಕ್ಯೂಬ್ ಮಾಡಿ ಮೈನಸ್ 1. ಸೊ ಎಲ್ಲ ಕಡೆ ಮೈನಸ್ 1 ಮಾಡಿದೀವಿ, ಹಾಗಾಗಿ ಅಲ್ಲಿ ಮೈನಸ್ 1 ಮಾಡ್ಬೇಕಿತ್ತು. ಇದು 514. ಸೊ 8 8 64, 64 8 ಎಷ್ಟು ಬರುತ್ತೆ ನೋಡಿ, 4 32. This is 512. So 8 cube is 512, but minus 1 ಮಾಡಿದಾಗ 511 ಅಂತ ಇರ್ಬೇಕಿತ್ತು, ಬಟ್ 513 ಅಂತ ಇದೆ. ಹಾಗಾಗಿ ಇಲ್ಲಿ ಆಡ್ ನಂಬರ್ ಏನಾಗತ್ತೆ, ಆಪ್ಷನ್ ಡಿ ಆಗತ್ತೆ. ಬಿಕಾಸ್ ಎಲ್ಲಾ ಸಂಖ್ಯೆಗಳು ಘನ ಸಂಖ್ಯೆಯನ್ನ ಮೈನಸ್ 1 ಮಾಡಿದಾಗ ನಮ್ಗೆ ಬರುತ್ತೆ, ಬಟ್ ಆಪ್ಷನ್ ಡಿ ಅಲ್ಲಿ ಅದು ಬರ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್, 11 divided by 14, 13 divided by 23, 17 divided by 31, then 19 divided by 45. ಸೊ ಇಲ್ಲೇನ್ ರೂಲ್ ಇದೆ ಅಂತ ನೋಡೋಣ. ಸೊ ನಾವು 11 ಪ್ಲಸ್ 14 ಮಾಡಿ. ಸೊ ಇಲ್ಲಿ ಅಂಶ ಮತ್ತೆ ಛೇದನ ನಾನು ಕೂಡಿಸ್ತಾ ಇದ್ದೀನಿ. ಸೊ 11 ಪ್ಲಸ್ 14 ಮಾಡಿದಾಗ 25 ಅಂತ ಬಂತು. 25 ಈಸ್ ಸ್ಕ್ವೇರ್ ಆಫ್, ಇದು ವರ್ಗ ಇದೆ ಎದರದು, 5ರದ್ದು. ಸಿಮಿಲರ್ಲಿ ಸೆಕೆಂಡ್ ನಂಬರ್, ಸೊ ಸೆಕೆಂಡ್ ನಂಬರ್ ಇಸ್ 13 ಪ್ಲಸ್ 23. ಸೊ 13 ಪ್ಲಸ್ 23 ಮಾಡಿದಾಗ 36 ಅಂತ ಬರುತ್ತೆ. 36 ಇದು ಎದುರು ವರ್ಗ ಇದೆ, 6ರದ್ದು ವರ್ಗ ಇದೆ. ಸಿಮಿಲರ್ಲಿ ನೆಕ್ಸ್ಟ್ ಒನ್ 17 ಪ್ಲಸ್ 31. ಸೊ 17 ಪ್ಲಸ್ 31 ಮಾಡಿದಾಗ 7 1 8, 3 1 4, 48 ಇದೆ, ಬಟ್ 48 ಎದ್ರದ್ದು ವರ್ಗ ಇಲ್ಲ. ಹಾಗಾಗಿ ಆಡ್ ನಂಬರ್ 17 31 ಇರಬಹುದು. 4ನೇದು ಕೂಡ ಚೆಕ್ ಮಾಡೋಣ. 19 ಪ್ಲಸ್ 45. ಸೊ 9 5 14. ದಿಸ್ ಇಸ್ 4 5 6 64. ಸೊ 64 ಇದೆ, 8ರ ವರ್ಗ 64. ಹಾಗಾಗಿ ಆಡ್ ನಂಬರ್ ಇಸ್ 17 divided by 31. 17 divided by 31. ಆಯ್ತಾ? ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, 111, 263, 383, 482. ಸೊ ಇದ್ರಲ್ಲಿ ಯಾವ್ದು ಆಡ್ ನಂಬರ್ ಇದೆ ಅನ್ನೋದನ್ನ ಚೆಕ್ ಮಾಡೋಣ, ಮತ್ತೆ ಏನ್ ರಿಲೇಷನ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಮತ್ತೆ ಲಾಸ್ಟ್ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿ. 1 into 1 1, ಅದು ಮಧ್ಯದಲ್ಲಿದೆ. ನೆಕ್ಸ್ಟ್ ನಂಬರ್ ನೋಡಿ, 3 2 6 ಮಧ್ಯದಲ್ಲಿದೆ, ಸರಿಯಾಗಿದೆ. ನೆಕ್ಸ್ಟ್ ನಂಬರ್ ನೋಡಿ, 3 3 9, ಬಟ್ ಇಲ್ಲಿ 8 ಅಂತ ಕೊಟ್ಟಿದ್ದಾರೆ, ಇದು ಆಡ್ ನಂಬರ್ ಇರಬಹುದು. ನೆಕ್ಸ್ಟ್ ನೋಡಿ, 4 2 8, ಸೊ ಇದು ಸರಿಯಾಗಿದೆ. ಸೊ ಇಲ್ಲೇನ್ ಲಾಜಿಕ್ ಅಪ್ಲೈ ಮಾಡಿದ್ದಾರೆ, ದಟ್ ಇಸ್ ಫಸ್ಟ್ ಮತ್ತೆ ಲಾಸ್ಟ್ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಮಧ್ಯದ ನಂಬರ್ ಅಲ್ಲಿ ಸಿಗ್ತಾ ಇದೆ. ಬಟ್ ಆಪ್ಷನ್ ಸಿ ಅಲ್ಲಿ ಅದು 9 ಆಗ್ಬೇಕಿತ್ತು, ಮಧ್ಯದ ನಂಬರು ಅಲ್ಲಿ 8 ಅಂತ ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದಿ ಆಡ್ ನಂಬರ್. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, 27 37 47 97. ಸೊ ಇಲ್ಲಿ ನೋಡಿ, 27 37 47 97. ಇಲ್ಲಿ 37 47 97 ಅನ್ನೋದು ಪ್ರೈಮ್ ನಂಬರ್ಸ್ ಇದಾವೆ, ಹೌದಾ? ಸೊ ಇದು 3 ಪ್ರೈಮ್ ನಂಬರ್ ಇದೆ, ಬಟ್ 27 ಈಸ್ ನಾಟ್ ಎ ಪ್ರೈಮ್ ನಂಬರ್. ಸೊ 27 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಹಾಗಾಗಿ ಆಡ್ ನಂಬರ್ ಇಲ್ಲಿ ಯಾವ್ದಾಗತ್ತೆ, 27 ಅಂತ ಆಗತ್ತೆ. ಆಡ್ ನಂಬರ್ ಇಸ್ 27. ಆಯ್ತಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ನಂಬರ್ ಮತ್ತೆ ಆಲ್ಫಾಬೆಟಿಗೆ ಏನ್ ರಿಲೇಷನ್ ಇದೆ ಅಂತ ನೋಡ್ಬೇಕಾಗಿದೆ. ಸೊ ಹಾಗಾಗಿ ನೀವು ABCD ನ
ಬರ್ಕೊಳ್ತಾ ಇದೀವಿ. ಮತ್ತೆ ಆಕ್ಚುಲಿ ABCD ಏನ್ ಬೇಕಾಗಿಲ್ಲ, ಲಾಸ್ಟ್ PYTR ಅಷ್ಟೇ ಇದ್ರೆ ಸಾಕು ನಮ್ಗೆ, ಹೌದಾ? ಸೊ ಇಲ್ಲಿ ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಬರಿತಾ ಇದ್ದೀನಿ. ABCDEFGHIJKLMNOPQRSTUVWXYZ. ಸೊ ಇದು 26 ಲೆಟರ್ಸ್ ಇರುತ್ತೆ ಅನ್ನೋದು ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನ ನೇಮ್ ಮಾಡಿದಾಗ ನೀವಿಲ್ಲಿ this is 1 2 3 4 5 6 7 8 8, then this is 9 10 11 12 13 14 15 16 17 18 19 20 21 22 23 24 25 26. ಹೌದಾ? ಸೊ ಇಲ್ಲಿ ನೋಡಿ, ಪಿ ಎಷ್ಟನೇ ಲೆಟರ್ ಇದೆ? P is the 16th letter. P is the 16th letter. ಸೊ ಫಸ್ಟ್ ಮತ್ತೆ ಲಾಸ್ಟ್ ನಂಬರ್ ಏನಾಗತ್ತೆ? 16 ಆಗತ್ತೆ. ಸೊ P is the 16th ನಂಬರ್, ಸರಿಯಾಗಿದೆ. Y ಎಷ್ಟನೇ ನಂಬರ್ ಎಷ್ಟನೇ ಲೆಟರ್ ಆಗತ್ತೆ ನೋಡಿ? Y is the 25th ನಂಬರ್. Y is in the 25th ನಂಬರ್, ಬಟ್ ಇಲ್ಲಿ 24 ಅಂತ ಇದೆ. ಸೊ ಇದು ಆಡ್ ನಂಬರ್ ಇರಬಹುದು. ಸೊ ನೆಕ್ಸ್ಟ್ ನೋಡಿ, 20th 20, that is 20. ಸೊ 20th T ಆಗತ್ತೆ. ಸೊ ಇದು ಸರಿಯಾಗಿದೆ. 18, that is 18. 18th R ಇದೆಯಾ? R ಎಷ್ಟಿದೆ? R 18 ಅಂತ ಇದೆ. ಹಾಗಾದ್ರೆ ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ Y ಗೆ 25 ಅಂತ ಆಗ್ಬೇಕಿತ್ತು, ಬಟ್ ಅಲ್ಲಿ 24 ಅಂತ ಇದೆ. ಸೊ ಆಡ್ ಒನ್ ಯಾವ್ದಾಗತ್ತೆ? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದಿ ಆಡ್ ಒನ್. ಗೊತ್ತಾಯ್ತಲ್ಲ? ಅಲ್ಫಾಬೇಟನ ಬರ್ಕೊಂಡು ನಂಬರಿಂಗ್ ಮಾಡಿದ್ವಿ. ಆ ನಂಬರಿಂಗ್ ಮಾಡಿದಾಗ ಅದು ಯಾವ ನಂಬರ್ ಅಲ್ಲಿ ಆ ಲೆಟರ್ ಇದೆ ಅನ್ನೋದನ್ನ ಇಲ್ಲಿ ಡಿನೋಟ್ ಮಾಡ್ತಾ ಇದೆ. ಬಟ್ ಆಪ್ಷನ್ ಬಿ Y ಅದು 24Y ಆಗಲ್ಲ, 24X ಆಗತ್ತೆ. ಬಟ್ ಅಲ್ಲಿ Y ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 2 10 70 130. ಸೊ ಇಲ್ಲೇನ್ ರೂಲ್ ಅಪ್ಲೈ ಮಾಡಿದ್ದಾರೆ ಅಂತ ನೋಡೋಣ. ದಟ್ ಇಸ್ 1 cube plus 1. So 1 cube is 1, 1 plus 1 is 2. Next, 2 cube plus 2. So 2 cube is 8, 8 plus 2 ಮಾಡಿದಾಗ 10 ಆಗತ್ತೆ, ಸರಿಯಾಗಿದೆ. ನೆಕ್ಸ್ಟ್ ನಂಬರ್ 4 cube plus 4. ಸೊ 4 cube 4 4 16, 16 4 64, 64ಕ್ಕೆ 4ಅನ್ನ ಸೇರಿಸಿದಾಗ 68 ಇರ್ಬೇಕಿತ್ತು, ಬಟ್ 70 ಅಂತ ಇದೆ. ಸೊ ಹಾಗಾಗಿ ಅದು ಆಡ್ ನಂಬರ್ ಆಗಬಹುದು. 130 ಚೆಕ್ ಮಾಡೋಣ. ಸೊ 5 cube is 125. 125 5 ಸೇರಿಸಿದಾಗ 130 ಬರುತ್ತೆ, ಸರಿಯಾಗಿದೆ. ಸೊ ಇಲ್ಲಿ ಒಂದು ನಂಬರ್ದು ಘನ ಪ್ಲಸ್ ಅದೇ ನಂಬರ್ ಅನ್ನ ಆಡ್ ಮಾಡಿದಾಗ ನಮ್ಗೆ ಆಪ್ಷನ್ ABD ಸಿಗ್ತಾ ಇದೆ. ಬಟ್ ಸಿ ಅಲ್ಲಿ ಅದು ಜಸ್ಟಿಫೈ ಆಗ್ತಾ ಇಲ್ಲ. ಅದು 68 ಇರ್ಬೇಕಿತ್ತು, 70 ಇದೆ. ನೆಕ್ಸ್ಟ್ ಕ್ವಶನ್, ದಟ್ ಇಸ್ 56,8 136, 17 147, 21 168, 24. ಸೊ ಇಲ್ಲೇನ್ ರಿಲೇಷನ್ ಇದೆ ಅಂತ ನೋಡೋಣ. ಸೊ ಹಿಯರ್ 56ಗೆ 8ಇಂದ ಡಿವೈಡ್ ಮಾಡಿ ಸ್ಟೂಡೆಂಟ್ಸ್. ಸೊ 56ಗೆ 8ಇಂದ ಡಿವೈಡ್ ಮಾಡಿದಾಗ 8 1 8 7 56, ಹೌದಾ? ಸೊ ನಮ್ಗೆ ಎಷ್ಟು ಬರುತ್ತೆ? ಇಲ್ಲಿ 7 ಅಂತ ಬರುತ್ತೆ. ಸಿಮಿಲರ್ಲಿ 136ಗೆ 17ಇಂದ ಡಿವೈಡ್ ಮಾಡಿ. ಸೊ 17 1 17 8 ಇದು 8 ಬರ್ತಾ ಇದೆ. ಸಿಮಿಲರ್ಲಿ 147ಗೆ 21 ಇಂದ ಡಿವೈಡ್ ಮಾಡಿ. ಸೊ 21 1 21 7 ಸೊ 21 7 ನಮ್ಗೆ 147 ಸಿಗ್ತಾ ಇದೆ. 168ಗೆ 24 ಇಂದ ಡಿವೈಡ್ ಮಾಡಿ. ಸೊ 24 1 24 7 ಸೊ ಇಲ್ಲಿ ACD ಅಲ್ಲಿ ಏನಾಗ್ತಾ ಇದೆ? ಫಸ್ಟ್ ನಂಬರ್ ಅನ್ನ ಸೆಕೆಂಡ್ ನಂಬರ್ ಇಂದ ಡಿವೈಡ್ ಮಾಡಿದಾಗ 777 ಅಂತ ಬರ್ತಾ ಇದೆ. ಬಟ್ ಆಪ್ಷನ್ ಬಿ ಅಲ್ಲಿ 136 17 ಇಂದ ಡಿವೈಡ್ ಮಾಡಿದಾಗ ನಮ್ಗೆ 8 ಬಂತು, 7 ಬರ್ಲಿಲ್ಲ. ಹಾಗಾಗಿ ಆಡ್ ನಂಬರ್ ಭಿನ್ನವಾಗಿರುವ ಸಂಖ್ಯೆ ಯಾವುದು? ಆಪ್ಷನ್ ಬಿ.
ಯಾಕಂದ್ರೆ ಡಿವೈಡ್ ಮಾಡಿದಾಗ ಮಿಕ್ಕಿದ 3 ಸೇಮ್ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, ದಟ್ ಇಸ್ 15, 46, 12, 37, 9, 28, 8, 33. ಸೊ ಇಲ್ಲಿ ಏನ್ ರಿಲೇಷನ್ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ 15 ಇಂಟು 3 ಪ್ಲಸ್ 1 ಮಾಡಿ. ಸೊ 15 ಇಂಟು 3 15 ಮೂರ್ಲೆ ಪ್ಲಸ್ 1. ಸೊ 15 ಮೂರ್ಲೆ ಪ್ಲಸ್ 1 ಮಾಡಿದಾಗ ನಮ್ಗೆ 15 ಮೂರ್ಲೆ 45, 45ಕ್ಕೆ 1 ಆಡ್ ಮಾಡಿದಾಗ 46 ಅಂತ ಬರುತ್ತೆ. ಸೊ ಅದು ನಮ್ದು ಸೆಕೆಂಡ್ ನಂಬರ್ ಆಗಿದೆ. ಸಿಮಿಲರ್ಲಿ 12 ಇಂಟು 3 ಪ್ಲಸ್ 1, 9 ಇಂಟು 3 ಪ್ಲಸ್ 1, 8 ಇಂಟು 3 ಪ್ಲಸ್ 1. ಸೊ ಮಿಕ್ಕಿದ 3 ಮಾಡಿ ನೋಡಿ, ಅದು ನಮ್ಗೆ 2ನೇ ನಂಬರ್ ಕೊಡ್ತಾ ಇದೆಯಾ ಇಲ್ಲ ಅಂತ ನಮ್ಗೆ ಅರ್ಥ ಆಗತ್ತೆ. 8 ಮೂರ್ಲೆ 24, 24ಕ್ಕೆ 1 ಸೇರಿಸಿದಾಗ 25 ಬರುತ್ತೆ. ಬಟ್ ಇಲ್ಲಿ 33 ಕೊಟ್ಟಿದ್ದಾರೆ. ಸೊ ಇದು ಆಡ್ ನಂಬರ್ ಆಗ್ಬಹುದು, ನೋಡೋಣ. ಬಟ್ 9 ಮೂರ್ಲೆ 27, 27ಕ್ಕೆ 1 ಸೇರಿಸಿದಾಗ 28 ಸರಿಯಾಗಿದೆ. ಸಿಮಿಲರ್ಲಿ ಇಲ್ಲಿ 12 ಮೂರ್ಲೆ 36, 36ಕ್ಕೆ 1 ಸೇರಿಸಿದಾಗ 37 ಆಗತ್ತೆ. ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಕೊಟ್ಟಿರೋ ಫಸ್ಟ್ ನಂಬರ್ಗೆ ಮಲ್ಟಿಪ್ಲೈ ಬೈ 3 ಮಾಡಿದಾಗ 3ರಿಂದ ಗುಣಿಸಿ 1 ಸೇರಿಸಿದಾಗ ಸೆಕೆಂಡ್ ನಂಬರ್ ಕೊಡ್ತಾ ಇದೆ. ಬಟ್ ಆಪ್ಷನ್ ಡಿ ಅಲ್ಲಿ ಅದು ಆಗ್ತಾ ಇಲ್ಲ, ಆಪ್ಷನ್ ಟಿ ಅಲ್ಲಿ ಅದು ಸರಿ ಆಗ್ತಾ ಇಲ್ಲ. ನೆಕ್ಸ್ಟ್ 5, 50, 8, 120, 11, 242, 15, 450. ಸೊ ಇಲ್ಲೇನ್ ರಿಲೇಷನ್ ಇದೆ ಅಂತ ನೋಡೋಣ. ದಟ್ ಈಸ್, ಸೊ ಫಸ್ಟ್ ಟರ್ಮ್ ನ ಸ್ಕ್ವೇರ್ ಮಾಡೋಣ, ಮಲ್ಟಿಪ್ಲೈ ಬೈ 2 ಮಾಡಿ ನೋಡಿ. ಸೊ 5 ಸ್ಕ್ವೇರ್ ಇಸ್ 25, 25 ಇಂಟು 2 ನಮಗೆ 50 ಕೊಡುತ್ತೆ, ಸರಿಯಾಗಿದೆ. ಸೆಕೆಂಡ್ ನಂಬರ್, ಸೊ ಸೆಕೆಂಡ್ ನಂಬರ್ 8 ಸ್ಕ್ವೇರ್ ಇಂಟು 2. ಸೊ 8 ಎಂಟ್ಲೆ 64, 64 ಇಂಟು 2, 64 ಎಳ್ಳೆ 4 ಎಳ್ಳೆ 8, 6 ಎಳ್ಳೆ 12, 128. ಬಟ್ ಇಲ್ಲಿ 120 ಅಂತ ಇದೆ. ಸೊ ಇದು ಆಡ್ 1 ಇರಬಹುದು, ನೋಡೋಣ. ನೆಕ್ಸ್ಟ್ ನಂಬರ್ ನೋಡೋಣ, 11 ಸ್ಕ್ವೇರ್. ಸೊ 11 ಸ್ಕ್ವೇರ್ ಇಸ್ 121, 121ಗೆ 2 ಇಂದ ಮಲ್ಟಿಪ್ಲೈ ಮಾಡಿದಾಗ 242 ಬರುತ್ತೆ, ಸರಿಯಾಗಿದೆ. 15 ಇಂಟು 15 ಸ್ಕ್ವೇರ್. ಸೊ 15 ಸ್ಕ್ವೇರ್ 30 ಆಗತ್ತೆ. 15 ಸ್ಕ್ವೇರ್ ಇಸ್ 225. ಸೊ 225 ಇಂಟು 2 ಮಾಡಿ. 5 ಎರಡ್ಲೆ 10, 2 ಎಳ್ಳೆ 4, 1 5, 2 ಎಳ್ಳೆ 4, 450. ಸೊ ಇಲ್ಲಿ 450 ಕೊಡ್ತಾ ಇದೆ, ಇದು 450 ಕೊಡ್ತಾ ಇದೆ. ಬಟ್ ಆಪ್ಷನ್ ಬಿ ಅಲ್ಲಿ ಅದು ಸರಿ ಆಗ್ತಾ ಇಲ್ಲ. ಸೊ ಫಸ್ಟ್ ಟರ್ಮ್ ಅನ್ನ ಸ್ಕ್ವೇರ್ ಮಾಡಿ ಮಲ್ಟಿಪ್ಲೈ ಮಾಡಿ 2 ಮಾಡಿದಾಗ ಸೆಕೆಂಡ್ ನಂಬರ್ ಸಿಗ್ತಾ ಇದೆ. ಬಟ್ ಆಪ್ಷನ್ ಬಿ ಅಲ್ಲಿ ಅದು ಕಾಣಿಸ್ತಾ ಇಲ್ಲ. ಸೊ ಆಪ್ಷನ್ ಬಿ ಇಸ್ ದಿ ಆಡ್ 1. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, ದಟ್ ಇಸ್ 28, 76, 146, 364. ಸೊ ಇಲ್ಲೇನ್ ರಿಲೇಷನ್ ಇದೆ ಅನ್ನೋದನ್ನ ನೋಡೋಣ. ದಟ್ ಇಸ್ 3 ಇಂಟು 3 ಸ್ಕ್ವೇರ್ ಮೈನಸ್ ಪ್ಲಸ್ 1. ಸೊ 3 ಸ್ಕ್ವೇರ್ ಅಂದ್ರೆ 9 ಆಯ್ತು. 9 3 9 ಮೂರ್ಲೆ 27, 27ಕ್ಕೆ 1 ಸೇರಿಸಿದಾಗ 28 ಅಂತ ಬಂತು. ಸಿಮಿಲರ್ಲಿ ಆಪ್ಷನ್ ಬಿ ಅಲ್ಲಿ ನೋಡೋಣ, 3 ಇಂಟು 5 ಸ್ಕ್ವೇರ್ ಪ್ಲಸ್ 1. 5 ಸ್ಕ್ವೇರ್ ಇಸ್ 25, 25 ಇಂಟು 3 75, 75 1 ಸೇರಿಸಿದಾಗ 76 ಅಂತ ಬರುತ್ತೆ. ಸಿಮಿಲರ್ಲಿ 3 ಅಂತೂ ಕಾಮನ್ ಆಗಿಡ್ತಾ ಇದೀವಿ. ಇಂಟು ಇಲ್ಲಿ 7 ಸ್ಕ್ವೇರ್ ಮಾಡಿ 49 ಇಂಟು 3, 9 ಮೂರ್ಲೆ 27, 9 ಮೂರ್ಲೆ 27, 4 ಮೂರ್ಲೆ 12, 13, 14. ಸೊ 147 ಪ್ಲಸ್ 1. ಸೊ 147 ಪ್ಲಸ್ 1 ಅಂದ್ರೆ ಇಲ್ಲಿ 148 ಆಗ್ಬೇಕಿತ್ತು, ಬಟ್ 146 ಅಂತ ಇದೆ. ಸಿಮಿಲರ್ಲಿ ಇಲ್ಲಿ ನೋಡಿ, 3 ಇಂಟು 11 ಸ್ಕ್ವೇರ್ ಪ್ಲಸ್ 1. ಸೊ 11 ಸ್ಕ್ವೇರ್ ಇಸ್ 121, 121ಗೆ 3 ಇಂದ ಮಲ್ಟಿಪ್ಲೈ ಮಾಡಿ. ಸೊ 121ಗೆ 3 ಇಂದ ಮಲ್ಟಿಪ್ಲೈ ಮಾಡಿದಾಗ 3 ಒಂದ್ಲೆ 3, 3 ಎರಡ್ಲೆ 6, 3 ಒಂದ್ಲೆ 3, 362. ಸೊ 363, 363ಗೆ 1 ಆಡ್ ಮಾಡಿದಾಗ 364 ಅಂತ ಬರುತ್ತೆ, ಸರಿಯಾಗಿದೆ. ಸೊ ನಾವಿಲ್ಲಿ ಏನ್ ತಗೊಂಡ್ವಿ, 3 ಇಂಟು n ಸ್ಕ್ವೇರ್
ಪ್ಲಸ್ 1. ಹೌದಾ? ಸೊ 3 ಅನ್ನ ಎಲ್ಲಾ ಕಡೆ ಮಲ್ಟಿಪ್ಲೈ ಮಾಡಿದೀವಿ, 1 ಅನ್ನ ಎಲ್ಲಾ ಕಡೆ ಆಡ್ ಮಾಡಿದೀವಿ, ವರ್ಗ ಸಂಖ್ಯೆಗಳನ್ನ ನಾವಿಲ್ಲಿ n ಪ್ಲೇಸ್ ಅಲ್ಲಿ ತಗೊಳ್ತಾ ಇದ್ದೀವಿ. ಸೊ ಇಲ್ಲಿ ಏನ್ ರೂಲ್ ಅಪ್ಲೈ ಮಾಡ್ಕೊಳ್ತಾ ಇದೆ, 3n² + 1 ರೂಲ್ ಅನ್ನು ಅಪ್ಲೈ ಮಾಡ್ತಾ ಇದೆ. ಬಟ್ ಆಪ್ಷನ್ ಸಿ ಅಲ್ಲಿ ಅದು ಬರ್ತಾ ಇಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್, 110, 140, 154, 198. ಸೊ ಇಲ್ಲೇನ್ ಸಿಮಿಲಾರಿಟೀಸ್ ಇದಾವ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಕ್ವಶನ್ ನಂಬರ್ 21, ಇಲ್ಲಿ 140 ಅನ್ನ ಬಿಟ್ಟು ಬಾಕಿ ಎಲ್ಲಾ ಸಂಖ್ಯೆಗಳನ್ನ ನೋಡಿ. 140 ಬಿಟ್ಟು ಬಾಕಿ ಎಲ್ಲಾ ಸಂಖ್ಯೆಗಳು, ಈ ಫಸ್ಟ್ ನಂಬರ್ ಅನ್ನ ಡಿವೈಡೆಡ್ ಬೈ 11 ಮಾಡಿ. 11 ಇಂದ ಭಾಗಲಬ್ಧ ತೆಗೆದಾಗ ಸೊ ಇದೇನಾಗುತ್ತೆ, 11 1s 11 10s. ಸಿಮಿಲರ್ಲಿ ಇದನ್ನ ಡಿವೈಡ್ ಮಾಡಿ, ದಟ್ ಇಸ್ 11 ಇಂದ ಡಿವೈಡ್ ಮಾಡಿದಾಗ 11, 11 ಇಂದ ಡಿವೈಡ್ ಮಾಡಿದಾಗ ಡಿವಿಸಿಬಲ್ ಆಗತ್ತಾ, ಡಿವೈಡ್ ಆಗತ್ತಾ ನೋಡಿ. 11 1s 11, ಅಲ್ಲಿ 4 ಉಳಿಯುತ್ತೆ. 11 4s 44. ಎಸ್, ಇದು ಡಿವೈಡ್ ಆಗ್ತಾ ಇದೆ. ಲಾಸ್ಟ್ ನಂಬರ್ ಅನ್ನ 11 ಇಂದ ಡಿವೈಡ್ ಮಾಡಿ, 11 1 11, ದೆನ್ 8 ಉಳಿಯುತ್ತೆ. 11 8 88. ಸೊ ಇದು ಇಲ್ಲಿ ಡಿವೈಡ್ ಆಗ್ತಾ ಇದೆ. ಬಟ್ ಇಲ್ಲಿ ನೋಡಿ 140ಗೆ 11 ಇಂದ ಡಿವೈಡ್ ಮಾಡಿದಾಗ ಅದು ಡಿವೈಡ್ ಆಗ್ತಾ ಇಲ್ಲ, ಅದು ಭಾಗಲಬ್ಧ ಸಂಖ್ಯೆ ಅಲ್ಲ. 11 ಇಂದ ಅದು ಡಿವೈಡ್ ಆಗ್ತಾ ಇಲ್ಲ, ಹಾಗಾಗಿ 140 ಅನ್ನೋದು ಆಡ್ ನಂಬರ್ ಆಗತ್ತೆ. 140 ಅನ್ನೋದು ಆಡ್ ನಂಬರ್ ಕನ್ಸಿಡರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ 27, 125, 216. 1 minute. ಓಕೆ, ಸೊ ಈ ಕ್ವಶನ್ ನೋಡಿ, ದಟ್ ಇಸ್ 2616, 2316, 3148, 4217, 5138. ಸೊ ಇಲ್ಲೇನಿದೆ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಇಲ್ಲಿ ನಾವು ಆಡ್ ಮಾಡೋಣ. ಫಸ್ಟ್ 3 ನಂಬರ್ಸ್ ಅನ್ನ ಆಡ್ ಮಾಡಿ ನೋಡೋಣ. ಸೊ ಫಸ್ಟ್ 3 ನಂಬರ್ಸ್ ಅನ್ನ ಆಡ್ ಮಾಡಿದಾಗ ಏನ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಸೊ 2 + 3 + 1, 2 3 5, 5ಕ್ಕೆ 1 ಸೇರಿಸಿದಾಗ 6 ಬರುತ್ತೆ. ಸೊ ಸರಿಯಾಗಿದೆ. ನೆಕ್ಸ್ಟ್ 3 + 1 + 4, 3 1 4, 4 4 8. ಸೊ 3 1 4, 4 4 8 ನಮ್ಗೆ ಲಾಸ್ಟ್ ನಂಬರ್ ಸಿಗ್ತಾ ಇದೆ. ಸಿಮಿಲರ್ಲಿ 4 + 2 + 1, 4 5 6, 6ಕ್ಕೆ 1 ಸೇರಿಸಿದಾಗ 7 ಬರ್ತಾ ಇದೆ. ಸರಿಯಾಗಿದೆ. ನೆಕ್ಸ್ಟ್ 5 + 1 6, 6 + 3 6 3 9 ಆಗ್ಬೇಕಿತ್ತು, ಬಟ್ ಇಲ್ಲಿ 8 ಅಂತ ಇದೆ. ಸೊ ಹಾಗಾಗಿ ಆಡ್ ನಂಬರ್ ಎಷ್ಟಾಗತ್ತೆ, ಆಪ್ಷನ್ ಡಿ ಆಡ್ ನಂಬರ್ ಆಗತ್ತೆ. ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು, ಫಸ್ಟ್ 3 ನಂಬರ್ಸ್ ಅನ್ನ ಆಡ್ ಮಾಡಿದಾಗ 4th ನಂಬರ್ ನಮ್ಗಲ್ಲಿ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್ 11, 115, 10, 90, 9, 72, 8, 56. ಸೊ ಇಲ್ಲೇನ್ ಲಾಜಿಕ್ ಅಪ್ಲೈ ಆಗ್ತಾ ಇದೆ ಅಂತ ನೋಡೋಣ. ಸೊ ಫಸ್ಟ್ ನಂಬರ್ ಸ್ಕ್ವೇರ್ ಮಾಡೋಣ, ಸೇಮ್ ನಂಬರ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ 11² 125 ಆಗತ್ತೆ. 11ರ ವರ್ಗ 121. 121 ಅಲ್ಲಿ 11 ತೆಗೆದಾಗ, ಸೊ 121 ಅಲ್ಲಿ ನೀವು 11 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ 110 ಅಂತ ಬರುತ್ತೆ. ಬಟ್ ಇಲ್ಲಿ 115 ಅಂತ ಇದೆ. ಹಾಗಾಗಿ ನೋಡೋಣ ಇದು ರೂಲ್ ಅಪ್ಲೈ ಆಗತ್ತಾ ಇಲ್ಲ ಅಂತ. ಇಲ್ಲಿ ನೋಡಿ 10² 100 - 10. ಸೊ 10² is 100. 100 ಅಲ್ಲಿ 10 ಕಳೆದಾಗ 90 ಅಂತ ಬಂತು. ಸರಿಯಾಗಿದೆ. ನೆಕ್ಸ್ಟ್ 9² 9 81. 81ಅಲ್ಲಿ 9 ಕಳೆದಾಗ ನಮ್ಗೆ 72 ಅಂತ ಬರುತ್ತೆ. ಸೊ ಇದು ಸರಿಯಾಗಿದೆ. ನೆಕ್ಸ್ಟ್ 8² 64. 64 ಅಲ್ಲಿ 8 ಕಳೆದಾಗ 56 ಅಂತ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಲಾ ನಂಬರ್ ಫಸ್ಟ್ BCD ಅಲ್ಲಿ ಫಸ್ಟ್ ನಂಬರ್ ಅನ್ನ ಸ್ಕ್ವೇರ್ ಮಾಡಿ ಅದೇ ನಂಬರ್ ಅನ್ನ ಕಳೆದಾಗ ನಮ್ಗೆ ಸೆಕೆಂಡ್ ನಂಬರ್ ಸಿಗ್ತಾ ಇದೆ. ಬಟ್ ಆಪ್ಷನ್ ಎ ಅಲ್ಲಿ ಆ ತರ ಆಗ್ತಾ ಇಲ್ಲ. ಓಕೆ, ಆಪ್ಷನ್ ಎ ಇಸ್ ದಿ ಆಡ್ ನಂಬರ್. ಲಾಸ್ಟ್ ಕ್ವಶನ್ ಸ್ಟೂಡೆಂಟ್ಸ್ ಇನ್ ದಿಸ್ ಪಾರ್ಟ್, 123, 264, 356, 529, 9. ಸೊ ಇಲ್ಲಿ ಯಾವುದು ಆಡ್ ನಂಬರ್ ಆಗತ್ತೆ, ಯಾಕಾಗತ್ತೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಈ ನಂಬರ್ ಅಲ್ಲಿ ಆಡ್ ಮಾಡಿ ನೋಡೋಣ. ಸೊ ಫಸ್ಟ್ 3 ನಂಬರ್ಸ್ ಅನ್ನ ಆಡ್ ಮಾಡಿ. ಫಸ್ಟ್ ನಂಬರ್ ಅನ್ನ 1 + 2 + 3 ಎಷ್ಟಾಯ್ತು, 3 1 4 5, 5 1 6. ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿ. ಸೊ 6/2 ಎಷ್ಟು ಬರುತ್ತೆ, 3 ಬರುತ್ತೆ. ಸರಿಯಾಗಿದೆ. ನೆಕ್ಸ್ಟ್ ನೋಡಿ 2 + 6 + 4. ಸೊ 2 + 6 + 4 ಎಷ್ಟಾಗತ್ತೆ, 6 4 10, 10 12,
ಬೈ 2 ಅಂದ್ರೆ ಇಲ್ಲಿ 6 ಬರ್ಬೇಕಿತ್ತು, ಬಟ್ ಇಲ್ಲಿ 5 ಅಂತ ಇದೆ, ಸೊ ಇದು ಆಡ್ ನಂಬರ್ ಇರಬಹುದು. ನೆಕ್ಸ್ಟ್ ಮಾಡಿ ನೋಡೋಣ. 3 + 5 + 6, 5 3 8, 8 6, ದಟ್ ಇಸ್ 14. ಹೌದಾ? ಸೊ 5 5 10 11, 11ಕ್ಕೆ 3 ಸೇರಿಸಿದಾಗ 14, 14ಕ್ಕೆ ಡಿವೈಡೆಡ್ ಬೈ 2 ಮಾಡಿದಾಗ 7 ಬರ್ತಾ ಇದೆ. ಸರಿಯಾಗಿದೆ. ಲಾಸ್ಟ್ 4 + 5 + 9, 5 4 9, 9 + 9 18, 18ಕ್ಕೆ ಡಿವೈಡೆಡ್ ಬೈ 2 ಮಾಡಿದಾಗ 9 ಕೊಡ್ತಾ ಇದೆ. ಸರಿಯಾಗಿದೆ. ಸೊ ಇಲ್ಲಿ ಏನಾಯ್ತು, ಫಸ್ಟ್ 3 ನಂಬರ್ಸ್ ಅನ್ನ ಆಡ್ ಮಾಡಿ ಅದೇನ್ ಮೊತ್ತ ಬರ್ತಾ ಇದೆ ಆ ಮೊತ್ತಕ್ಕೆ ಡಿವೈಡ್ ಬೈ 2 ಮಾಡಿದಾಗ, 2ರಿಂದ ಭಾಗಿಸಿದಾಗ ನಮ್ಗೆ ಸೆಕೆಂಡ್ ನಂಬರ್ ಸಿಗ್ತಾ ಇದೆ. ಬಟ್ ಆಪ್ಷನ್ ಬಿ ಅಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್. ಗೊತ್ತಾಗ್ತಾ ಇದೆಯಾ? ಸೊ ಇದು ನಮ್ದು ಆಡ್ ನಂಬರ್ ಕಾನ್ಸೆಪ್ಟ್ಸ್ ಅನ್ನ ಕಂಪ್ಲೀಟ್ ಮಾಡತ್ತೆ. ಸೊ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡಿ, ಈಸಿ ಆಗತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.